ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪವಿತ್ರ ದುಡ್ಡಿನ ಸಲುವಾಗಿ ಬೇರೆ ಹಣ್ಣಿಗೆ ಬಾಯಿ ಹಾಕಿದ ಕತೆ. ಸ್ನೇಹಿತರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ. ಪವಿತ್ರ ಒಂದು ದಿನ ನಟನೆ ಮಾಡುವಾಗ ದಿಢೀರ್ ಅಂತ ಡೈರೆಕ್ಟರ್ ಬಂದು, ನೋಡಮ್ಮ ಪವಿತ್ರ, ನೀನು ಇವತ್ತು ಈ ಸೀನ್ನಲ್ಲಿ ಸೀರೆ ತೆಗೆದು ಬರೀ ಲಂಗ ಹಾಕಿಕೊಳ್ಳಬೇಕು ಅಂದರು. ಅದಕ್ಕೆ ಪವಿತ್ರ, ಆಗಲ್ಲ ಸರ್, ನಾನು ಖಂಡಿತ ಲಂಗ ಹಾಕಲ್ಲ ಅಂದರು. ಅದಕ್ಕೆ ಡೈರೆಕ್ಟರ್, ನೀನು ಹಾಕಲ್ಲ ಅಂದರೆ ಬಿಡಮ್ಮ, ಬೇರೆಯವರನ್ನು ಹಾಕಿಕೊಂಡು ಸೀನ್ ಮಾಡ್ತೀವಿ ಅಂದರು. ಅದಕ್ಕೆ ಪವಿತ್ರ, ಇರಲಿ ಬಿಡಿ ಸರ್, ನಾನೇ ಈ ಪಾತ್ರವನ್ನು ಮಾಡ್ತೀನಿ ಅಂತ ಹೇಗೋ ಒಪ್ಕೊಂಡ್ಲು ಪವಿತ್ರ. ಸರಿ ಅಂತ ರೂಮ್ ಒಳಗೆ ಹೋಗಿ ಬರೀ ಲಂಗ ಮತ್ತು ಬ್ಲೌಸ್ ಹಾಕಿಕೊಂಡು ಬಂದಳು. ಅವತ್ತು ಪವಿತ್ರಾಳಿಗೆ ಏನೋ ಒಂಥರ ಮುಜುಗರ ಉಂಟಾಯಿತು. ಆದರೂ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೆ ಪವಿತ್ರ ಆ ರೀತಿ ಬಟ್ಟೆ ಧರಿಸಿ ನಟನೆ ಮಾಡಲು ಮುಂದಾದಳು. ಅವತ್ತು ಡೈರೆಕ್ಟರ್ ಫುಲ್ ನಿಗಿರಿಸಿಕೊಂಡು ಹೇಗಾದರೂ ಇವಳ ಸೊಂಟ ಹಾಗೂ ಮೈ ಮತ್ತು ಮೊಲೆ ಮುಟ್ಟಬೇಕು ಅಂತ ಕಾಯ್ತಿದ್ದ ಅಂತ ಕಾಣುತ್ತೆ. ವಿಲನ್ ನಟನೆ ಮಾಡಲು ಮುಂದಾದಾಗ ಡೈರೆಕ್ಟರ್, ನೋಡಪ್ಪ, ಪವಿತ್ರಾಳ ಸೊಂಟ ಹಿಡಿದು ತಬ್ಬಿಕೊಂಡು ನೀನು ಒಂದು ಬೆನ್ನಿಗೆ ಚುಮ್ಮ ಕೊಡಬೇಕು ಅಂತ ಹೇಳಿದ. ಆದರೆ ಆ ರೀತಿ ಅವನಿಗೆ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಡೈರೆಕ್ಟರ್, ಇದೇ ಸಿಕ್ಕಿದ್ದೇ ಚಾನ್ಸ್ ಅಂತ ಪವಿತ್ರಾಳ ಸೊಂಟ ಹಿಡಿದು ತಬ್ಬಿಕೊಳ್ಳುತ್ತಿದ್ದಂತೆ ಅವನ ಬಾಳೆಹಣ್ಣು ಹುಬ್ಬಿ ಗಟ್ಟಿಯಾಯಿತು. ಅದನ್ನು ಎಲ್ಲರೂ ನೋಡಿ ಬಾಯಲ್ಲಿ ಜೊಲ್ಲು ಸುರಿಸಿಕೊಂಡು ಸುಮ್ಮನೆ ನೋಡ್ತಿದ್ರು. ಆದರೆ ಡೈರೆಕ್ಟರ್ ಇದ್ಯಾವುದನ್ನು ಗಮನಿಸದೆ ನಿಗಿರಿಸಿಕೊಂಡು ಪವಿತ್ರಾಳ ಬ್ಯಾಕಿಗೆ ತನ್ನ ಗಟ್ಟಿಯಾದ ಬಾಳೆಹಣ್ಣನ್ನು ಒತ್ತುತ್ತಿದ್ದ. ಪವಿತ್ರಾಳ ಮನಸ್ಸು ಕರಗಿ ನೀರಾಗುವವರೆಗೂ ಅವನು ಹಿಡಿದು ಇಚುಕಿ ಕೆಂಪು ಮಾಡಿದ. ನಂತರ ವಿಲನ್ ಪಾತ್ರವನ್ನು ಮಾಡುವವನು ನಿಂತುಕೊಂಡಲ್ಲೇ ನಿಗಿರಿಸಿಕೊಂಡು, ಸರ್ ಬಿಡಿ ಸಾಕು, ಲೇಟ್ ಆಗುತ್ತೆ, ನಾನು ಮಾಡ್ತೀನಿ ಸರ್ ಅಂತ ಅಂದ. ಆದರೆ ಡೈರೆಕ್ಟರ್ ಮನಸ್ಸು ಪೂರ್ತಿ ಅವಳನ್ನು ಅನುಭವಿಸಬೇಕು ಅಂತ ಹಿಡ್ಕೊಂಡಿದ್ದ. ಸ್ನೇಹಿತರೆ, ನಿರ್ಧಾರ ಮಾಡಿದ್ದರಿಂದ ಯಾವನ ಮಾತು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವನು ಅನುಭವಿಸುತ್ತಾನೇ ಇದ್ದ. ವಿಲನ್ಗೆ ಅದನ್ನು ನೋಡಲಾಗದೆ, ಸರ್, ನಾನು ಈ ಪಾತ್ರವನ್ನು ಮಾಡಲ್ಲ ಅಂತ ಕೋಪ ಮಾಡಿಕೊಂಡು ಮನೆಗೆ ಹೋದ. ಆದರೆ ಇದ್ಯಾವುದನ್ನು ತಲೆ ಕೆಡಿಸಿಕೊಳ್ಳದೆ ಡೈರೆಕ್ಟರ್ ಅವನ ಪಾಡಿಗೆ ಅವನ ಕೆಲಸ ಮಾಡುತ್ತಿದ್ದ. ಪವಿತ್ರಾಳ ಸಂಪೂರ್ಣ ಮನಸ್ಸು ಕರಗಿದಾಗ ಅವಳಿಗೂ ಕೂಡ ಆಸೆ ಚಿಗುರೊಡೆಯಿತು. ಪಟ್ಟಂತ ಡೈರೆಕ್ಟರನ್ನು, ಸರ್ ಬಿಡಿ, ಒಂದು ನಿಮಿಷ ರೂಮಿಗೆ ಬನ್ನಿ ಅಂತ ಕರೆದುಕೊಂಡು ಹೋದಳು. ಅಲ್ಲಿ ಯಾರೂ ಇರಲಿಲ್ಲ. ಡೈರೆಕ್ಟರ್ಗೆ ಫುಲ್ ಭಯ ಶುರುವಾಯಿತು, ಎಲ್ಲಿ ಕಪಾಳಕ್ಕೆ ಹೊಡಿತಾಳೋ ಅಂತ. ಆದರೆ ಪವಿತ್ರ ಹೋಗಿ ರೂಮ್ ಬಾಗಿಲನ್ನು ಲಾಕ್ ಮಾಡಿದಳು. ಡೈರೆಕ್ಟರ್ಗೆ ಇನ್ನೂ ಜಾಸ್ತಿ ಭಯ ಶುರುವಾಯಿತು. ಪವಿತ್ರ ಹುಟ್ಟಿದ್ದ ಲಂಗವನ್ನು ಬಿಚ್ಚಿ ಬರೀ ಕಾಚದಲ್ಲಿ ನಿಂತಳು. ಮತ್ತೆ ಬ್ರಾ ಬಿಚ್ಚಿ ಸೈಡಿಗೆ ಎಸೆದಳು. ಡೈರೆಕ್ಟರ್ಗೆ ಶಾಕ್ ಆಗಿ ಅವನು ಅವಳನ್ನು ನೋಡುತ್ತಲೇ ನಿಂತುಬಿಟ್ಟ. ಅವಳು ಏನೂ ಹೇಳದೆ ಹಾಸಿಗೆ ಮೇಲೆ ಮಲಗಿದಳು. ಅವನದ್ದು ಬಾಳೆಹಣ್ಣು ಫುಲ್ ಟೈಟಾಗಿ ನಿಂತುಕೊಂಡಿತ್ತು. ಅವನು ಹೋಗಿ ಅವಳ ಪಕ್ಕದಲ್ಲಿ ಮಲಗಿದ್ದ. ನಂತರ ಚಡ್ಡಿ ಬಿಚ್ಚಿ ನಿಗುರಿದ ಬಾಳೆಹಣ್ಣಿಗೆ ಕೈ ಹಾಕಿ ಪವಿತ್ರಾಳ ತಿಕ ನೋಡಿಕೊಂಡು ಕುಲುಕಿಕೊಂಡ. ನಂತರ ಅವಳ ಕೈಯನ್ನು ಅವನ ಬಾಳೆಹಣ್ಣಿಗೆ ಹಾಕಿಸಿಕೊಂಡು ಕುಲುಕಲು ಹೇಳಿದ. ಅವಳಿಗೆ ಅಷ್ಟೇನು ಅವನ ಬಾಳೆಹಣ್ಣು ಹಿಡಿಸಲಿಲ್ಲ. ಹಾಗಾಗಿ ಅವಳು ಕುಲುಕುತ್ತಿರಲಿಲ್ಲ. ಅದಕ್ಕೆ ಬೇಜಾರಾಗಿ, ಲೇ ಪ್ಲೀಸ್ ಕಣೆ, ಕುಲುಕೆ ಜೋರಾಗಿ ಅಂತ ಅಂದರು. ಆದರೂ ಅವಳು ಯಾಕೋ ಅವಳಿಗೆ ಹಿಡಿಸ್ಲಿಲ್ಲ. ಅದಕ್ಕೋಸ್ಕರ ಅವಳು ಕುಲುಕುತ್ತಿರಲಿಲ್ಲ. ಅದಕ್ಕೆ ರೊಚ್ಚಿಗೆದ್ದು ಪಟ್ಟಂತ ಅವಳ ತಿಕಕ್ಕೆ ಹೊಡೆದ. ಆಗ ಅವಳಿಗೆ ಸ್ವಲ್ಪ ಮೂಡ್ ಬಂದು ಸ್ವಲ್ಪ ಕುಲುಕಿದ. ಮತ್ತೆ ಅವಳು ಸುಮ್ಮನೆ ಆದಳು. ನನಗೆ ಇಷ್ಟ ಆಗ್ತಿಲ್ಲ ಈ ರೀತಿ ಮಾಡೋದು ಸರ್, ಪ್ಲೀಸ್ ನನ್ನ ಮೈಸೂರು ಪಾಕಿಗೆ ನಿಮ್ಮ ಬಾಳೆಹಣ್ಣು ಹಾಕಿ ಸರ್, ಮಾಡಿ ಅಂತ ಅಂದಳು. ಅದಕ್ಕೆ ಅವನು, ಮಾಡುವ ಮೊದಲು ಈ ಕೆಲಸ ಮಾಡಿದ್ರೆ ತಾನೇ ನಿಗಿರೋದು, ಆಗ ನಿನಗೆ ಸರಿಯಾಗಿ ಎಟ್ಟಕ್ಕೆ ಆಗೋದು ಅಂದ. ಅದಕ್ಕೆ ಆ ಕಡೆ ತಿರುಗಿಕೊಂಡು ಸುಮ್ಮನೆ ಮಲಗಿಬಿಟ್ಟಳು. ಅವನಿಗೆ ಫುಲ್ ತಿಕ ಉರಿಯಿತು. ಅದಕ್ಕೆ ಅವಳ ತಿಕಕ್ಕೆ ಬಾಯಿ ಹಾಕಿ ಸೀಪುತ್ತಾ ದಪ್ಪನೆಯ ಅವಳ ಕುಂಬಳಕಾಯಿಯನ್ನು ಅಮುಕುತ್ತಾ ಅವಳನ್ನು ರೊಚ್ಚಿಗಿಬ್ಬರಿಸಿ ಅವಳು ರೊಚ್ಚಿಗೆದ್ದು ಕೊನೆಗೂ ಅವನ ಬಾಳೆಹಣ್ಣನ್ನು ಹಿಡಿದುಕೊಂಡು ಕುಲುಕುತ್ತಿದ್ದಳು. ಅಷ್ಟಕ್ಕೆ ಅವನು ಸುಮ್ಮನೆ ಆಗದೆ ಅವಳ ಮೈಸೂರು ಪಾಕಿಗೆ ಬೆರಳು ತೋರಿಸಿ ಎಟ್ಟಿ ರಸ ಬರಿಸುತ್ತಿದ್ದ. ಅವಳಿಗೆ ಚೆನ್ನಾಗಿ ಮೂಡ್ಬಂದು ಅವನ ಬಾಳೆಹಣ್ಣಿಗೆ ಬಾಯಿ ಹಾಕಿ ಪೂರ್ತಿಯಾಗಿ ಗಂಟಲಿನವರೆಗೂ ಸೀಪಿದಳು. ನಂತರ ಸೀಪಿದ್ದು ಸಾಕಾಗಿ ಎದ್ದು ಅವಳನ್ನು ನಾಯಿಯ ಥರ ಬಗ್ಗಿಸಿ ಸರಿಯಾಗಿ ಬಾಳೆಹಣ್ಣು ತೋರಿಸಿ ಒಂದು ಸಲ ಜೋರಾಗಿ ಎಟ್ಟಿದ. ಅವಳು ಹಾ ಅಂತ ಶಬ್ದ ಮಾಡಿದಳು. ಅದಕ್ಕೆ ಅವನು ಶಬ್ದ ಬರದೇ ಇರಲಿ ಅಂತ ಅವಳ ಬಾಯಿಗೆ ಬಾಯಿ ಇಟ್ಟು ನಾಲಿಗೆಯನ್ನು ಸೀಪಿ ಚೆನ್ನಾಗಿ ಸುಂದರವಾಗಿದ್ದ ತಿಕನ ದೆಂಗಿ ಊರುಬಾಗಿಲು ಮಾಡಿ ಅಗಲ ಮಾಡಿದ. ನಂತರ ಮುಖದ ಕಡೆ ಮುಖ ಮಾಡಿಸಿ ಸ್ಯಾಟನ ಬಿರುಸಾಗಿ ಉಜ್ಜಿದ. ಸ್ಯಾಟದ ಕೂದಲುಗಳು ಒಳ್ಳೆ ದೊಡ್ಡ ಅರಣ್ಯದ ಪೊದೆಯ ರೀತಿಯಲ್ಲಿ ಬೆಳೆದಿದ್ದವು. ಉಜ್ಜುತ್ತಿದ್ದಾಗಲೇ ಸ್ವಲ್ಪನೇ ರಸ ಹೊರಗೆ ಬರುತ್ತಾ ಇತ್ತು. ತೂತಿಂದ ಹೊರಗಡೆ ಬರ್ತಾ ಇತ್ತು ರಸ.
ಅವಳಿಗೂ ಮೈ ರೋಮಾಂಚನವಾಗುತ್ತಿತ್ತು. ಇವನಿಗೆ ಅವಳು ಒದ್ದಾಡುತ್ತಿದ್ದನ್ನು ನೋಡಿ ಹಾಕಿ ಮಾಡೇ ಬಿಡೋಣ ಅಂತ ತೋರಿಸಿ ಪೂರ್ತಿ ಆಳಕ್ಕೆ ತಳ್ಳಿದ. ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ತಿಕ ಹಿಡಿದುಕೊಂಡು ಸವರುತ್ತಿದ್ದಳು. ಅವನು ಮಾಡುತ್ತಾನೇ ಇದ್ದ. ನಂತರ ಅವಳ ಬಾಲ್ಸ್ಗೆ ಕ್ರೀಮ್ ಚಾಕ್ಲೇಟ್ ಹಚ್ಚಿ ತೊಟ್ಟನ್ನು ನಾಲಿಗೆಯಿಂದ ಎಳೆದು ಸುಖ ಕೊಟ್ಟ. ಅಷ್ಟರಲ್ಲಿ ಅಲ್ಲಿದ್ದ ಜನಗಳು ಪವಿತ್ರಳನ್ನು ನೋಡಲು ರೂಮಿಗೆ ಬಂದು ಬಿಟ್ಟರು. ಬಾಗಿಲು ಬಡಿಯುತ್ತಿದ್ದಂತೆ ಅವರಿಬ್ಬರು ಬಟ್ಟೆ ಹಾಕಿಕೊಂಡು ಎದ್ದು ನಿಂತುಕೊಂಡು ಸಿನಿಮಾದ ಬಗ್ಗೆ ಚರ್ಚೆ ಮಾಡುವ ನೆಪದಲ್ಲಿ ಮಾತನಾಡಿಕೊಂಡು ಬಾಗಿಲು ತೆಗೆದರು. ಜನರು ಬಂದು ಪವಿತ್ರಳ ಜೊತೆ ಸೆಲ್ಫಿ ತೆಗೆದುಕೊಂಡು ಹೋದರು. ಡೈರೆಕ್ಟರ್ ಶೂಟಿಂಗ್ಗೆ ಲೇಟ್ ಆಗುತ್ತೆ ಅಂತ ಅವನು ಹೊರಟು ಹೋದ. ಆಮೇಲೆ ಇವಳು ಸ್ವಲ್ಪ ಸಮಯದ ನಂತರ ಶೂಟಿಂಗ್ ಜಾಗಕ್ಕೆ ಹೋದಳು. ಅವತ್ತು ಇಡೀ ದಿನ ಪವಿತ್ರ ಕೊಟ್ಟ ಸುಖವನ್ನು ಡೈರೆಕ್ಟರ್ ನೆನಪಿಸಿಕೊಳ್ಳುತ್ತಿದ್ದ. ನಂತರ ಪ್ರತಿದಿನ ಮನೆಗೆ ಕರೆಸಿಕೊಂಡು ಅವಳಿಗೆ ಎತ್ತಿ ಹಾಕುತ್ತಿದ್ದ. ಸ್ವಲ್ಪ ವರ್ಷದವರೆಗೂ ಹೀಗೆ ಮಾಡಿ ಅವಳ ದೇಹವನ್ನು ಪೂರ್ತಿಯಾಗಿ ದಪ್ಪ ಮಾಡಿದ. ಆದರೆ ಅವಳ ಗಂಡನಿಗೆ ಒಂದು ದಿನ ಇವಳ ಮೇಲೆ ಅನುಮಾನ ಮೂಡಿತು. ಅದೇನೆಂದರೆ, ನಾನು ಇವಳಿಗೆ ಮಾಡುತ್ತಾನೇ ಇಲ್ಲ, ಆದರೆ ಇವಳ ಹಿಂದೆ ಮುಂದೆ ಏಕೆ ಅಷ್ಟೊಂದು ಊದಿಕೊಂಡಿದೆ, ಮತ್ತು ಅವಳ ಕೆನ್ನೆ ಕೆಂಪಗೆ ಒಳ್ಳೆ ಸೇಬಿನಂತೆ ಫಳಫಳ ಹೊಳಿತಿದೆ ಅಂತ. ಒಂದು ದಿನ ಇವಳು ಹೊರಗೆ ಹೋಗ್ಬೇಕಾದ್ರೆ ಹಿಂಬಾಲಿಸಿದ. ಅವಳು ನೇರವಾಗಿ ಆ ಡೈರೆಕ್ಟರ್ ಮನೆಗೆ ಹೋದಳು. ಅವಳು ಮನೆ ಒಳಗೆ ಹೋಗುತ್ತಿದ್ದಂತೆ ಅವನು ಬಾಗಿಲನ್ನು ಪಟ್ಟಂತ ಹಾಕಿಕೊಂಡ. ಆದರೆ ಅವನು ಕಿಟಕಿಯನ್ನು ಮುಚ್ಚಲು ಮರೆತಿದ್ದ. ಇವಳ ಗಂಡ ಸುಚೇಂದ್ರ ಆ ಕಿಟಕಿಯನ್ನು ಇಣುಕಿ ನೋಡಿದ. ಅವನು ಅವಳನ್ನು ಮಲಗಿಸಿಕೊಂಡು ಹಾಕುತ್ತಿದ್ದನ್ನು ನೋಡಿ ಬಿಕ್ಕಿ ಬಿಕ್ಕಿ ಅತ್ತ. ಏನು ಮಾತನಾಡದೆ ಮನೆಗೆ ಹಿಂತಿರುಗಿದ. ಅವಳು ಎಲ್ಲ ಮುಗಿಸಿಕೊಂಡು ಮನೆಗೆ ಹೋದಳು. ಅವತ್ತು ಇಡೀ ದಿನ ಅವನು ನೋವಿನಲ್ಲೇ ಹತ್ತಿ ನೀರು ಕುಡಿದು ಮಲಗಿದ. ಅವಳು ಅವನನ್ನು ನೋಡಿಯೂ ಕೂಡ ಏನು ಕೇಳದೆ ಅವಳ ಪಾಡಿಗೆ ಅವಳು ಸುಮ್ಮನೆ ಇದ್ದಳು. ಸ್ವಲ್ಪ ವರ್ಷದವರೆಗೂ ಇದೇ ತರಹ ಡೈರೆಕ್ಟರ್ ಅವಳನ್ನು ದೆಂಗಿ ಪೂರ್ತಿ ಅನುಭವಿಸಿ ಕೈಬಿಟ್ಟ. ನಂತರ ಇವಳಿಗೆ ಬೇರೆ ದಾರಿ ಇಲ್ಲದೆ ಬೇರೆ ಊರಿಗೆ ಹೋಗಿ ನಟನೆಗೆ ಅವಕಾಶ ಕೇಳುತ್ತಿದ್ದಳು. ಇವಳನ್ನು ನೋಡಿದ ಒಬ್ಬ ಶ್ರೀಮಂತ ನಟ ಇವಳ ಹತ್ತಿರ ಬಂದು ಮಾತನಾಡಿಸಿ ಇವಳಿಗೆ ಒಂದು ಚಾನ್ಸ್ ಕೊಡಿ ಅಂತ ಡೈರೆಕ್ಟರ್ಗೆ ಹೇಳಿದ. ಇವಳಿಗೆ ಫುಲ್ ಖುಷಿಯಾಯಿತು. ಅವತ್ತಿಂದ ಇವಳು ಅವನ ಜೊತೆ ಮಾತನಾಡಿಕೊಂಡು ಸಲಿಗೆಯನ್ನು ಬೆಳೆಸಿಕೊಂಡಳು. ನಂತರ ಇವನ ಶ್ರೀಮಂತಿಕೆಗೆ ಮನಸೋತು ಇವನ ಹತ್ತಿರ ಜಾಸ್ತಿ ಓಡಾಡುತ್ತಿದ್ದಳು. ಆ ಶ್ರೀಮಂತ ನಟನಿಗೂ ಅವಳ ಹೆಂಡತಿ ತುಪ್ಪ ನೆಕ್ಕಿ ಸಾಕಾಗಿತ್ತು. ಬೇರೆ ತುಪ್ಪಕ್ಕಾಗಿ ಓಡಾಡುತ್ತಿದ್ದ. ಮೊದಲೇ ದುಡ್ಡು ಜಾಸ್ತಿ ಇದ್ದ ಕಾರಣ ಆವಾಗವಾಗ ಇವನಿಗೆ ತಲೆ ತಿರುಗುತ್ತಿತ್ತು. ಅದರಲ್ಲೂ ಇಂಥ ಕೊಬ್ಬಿ ಉಬ್ಬಿರುವ ಪವಿತ್ರಳ ದೇಹ ನೋಡಿ ಇನ್ನೂ ದಂಗಾದ. ಹೇಗಾದರೂ ಮಾಡಿ ಇವಳದ್ದು ಉಜ್ಜಿ ರಸ ತೆಗೆದು ಪಾಕ ಮಾಡಿ ಕುಡಿಯಲೇಬೇಕು ಅಂತ ಇವಳಿಗೆ ದುಡ್ಡು ಹಾಗೂ ಒಡವೆಯ ಆಸೆ ತೋರಿಸಿದ. ಇವಳಿಗೆ ಬಡತನದ ಕಾಟ ತಾಳಲಾರದೆ ಶ್ರೀಮಂತಿಕೆಯ ಸುಖದ ಸುಪ್ಪತ್ತಿನಲ್ಲಿ ತೇಲಾಡಬೇಕು ಅಂತ ಇವನು ತೋರಿಸಿದ ಆಸೆಗೆ ಮರುಳಾಗಿ ಬಿಟ್ಟಳು. ಒಂದು ದಿನ ಇವನು ನೇರವಾಗಿ ಕೇಳಿಯೇ ಬಿಟ್ಟ, ಮದುವೆ ಆಗ್ತೀಯಾ ಅಂತ. ಅದಕ್ಕೆ ಇವಳು, ಹ್ಞೂ ಸರ್, ಮದುವೆ ಆಗ್ತೀನಿ, ಅಂದರೆ ನೀವು ಅಂದರೆ ನನಗೆ ತುಂಬ ಇಷ್ಟ ಸರ್ ಅಂತ ಹೇಳಿದಳು. ಅದಕ್ಕೆ ಇವನು, ನಿನ್ನ ಗಂಡನನ್ನು ಏನು ಮಾಡ್ತೀಯ ಮತ್ತೆ ಅಂತ ಕೇಳಿದನು. ಅದಕ್ಕೆ ಇವಳು, ಅವನ ಪಾಡಿಗೆ ಅವನು ಇರುತ್ತಾನೆ ಬಿಡಿ ಅಂತ ಹೇಳಿದಳು. ಅದಕ್ಕೆ ಇವನು, ನೋಡಿ ಪವಿತ್ರ, ನನಗೆ ಇದೇ ಇಷ್ಟ ಆಗಲ್ಲ, ನೀನು ನನಗೆ ಮಾತ್ರ ನಿನ್ನ ಸುಖದ ಅರಮನೆಯನ್ನು ಕೊಡಬೇಕು, ನಿನ್ನ ಗಂಡನಿಗೆ ಅಲ್ಲ ಅಂತ ಅಂದ. ಅದಕ್ಕೆ ಪವಿತ್ರ, ನೋಡಿ ನರೇಶ್ ಸರ್, ನನ್ನ ಗಂಡ ನನ್ನನ್ನು ಕೇಳಲು ಬಿಟ್ಟು ಸುಮಾರು ವರ್ಷಗಳೇ ಆಯಿತು. ನನಗೆ ಈಗ ಯಾರ ಜೊತೆನೂ ಮಾಡಿಸಿಕೊಳ್ಳುತ್ತಿಲ್ಲ. ಇನ್ನು ಮುಂದೆ ನನ್ನದು ಎಲ್ಲ ನಿಮ್ಮದೇ ಅಂತ ಅಂದಳು. ಅದಕ್ಕೆ ನರೇಶ್, ಹಾಗಾದರೆ ಸರಿ ಪವಿತ್ರ, ನಿನ್ನನ್ನು ಮನಸಾರೆ ಮಾಡಿ ಮದುವೆ ಆಗ್ತೀನಿ ಅಂತ ಅಂದು. ಅವತ್ತು ಒಂದು ದಿನ ರಾತ್ರಿ ಇವಳನ್ನು ಒಂದು ದೊಡ್ಡ ಬಂಗಲೆಗೆ ಕರೆದುಕೊಂಡು ಹೋಗಿ ಹಾಸಿಗೆ ಮೇಲೆ ಮಲ್ಲಿಗೆ ಹೂವು ಹಾಕಿ ಅವನು ಚಡ್ಡಿ ಬಿಚ್ಚಿ ಅವಳ ಕಾಚನ್ನು ಬಿಚ್ಚಿ ಹೂವಿನ ಮೇಲೆ ಮಲಗಿಸಿದ. ಅದಕ್ಕೆ ಪವಿತ್ರ, ಹಾಸಿಗೆ ಮೇಲೆ ಹೂವು ಏಕೆ ಹಾಕಿದ್ದೀರಾ ನರೇಶ್ ಅಂತ ಕೇಳಿದಳು. ಅದಕ್ಕೆ ನರೇಶ, ನೀನು ಒಂದು ದುಂಡು ಮಲ್ಲಿಗೆ ಕಣೆ, ಅದಕ್ಕೋಸ್ಕರ ನಿನ್ನನ್ನು ಮಾಡಬೇಕು ಅಂದರೆ ಹೂವಿನ ಮೇಲೆ ಮಲಗಿಸಿಕೊಂಡೇ ಮಾಡಬೇಕು ಅಂತ ಹೇಳುತ್ತಾನೆ. ಮೊದಲು ಪವಿತ್ರಳ ಕಾಲು ಬೆರಳನ್ನು ಎಳೆದು ಉಜ್ಜುತ್ತಾನೆ. ನಂತರ ಅವಳ ದಪ್ಪನೆಯ ಹಾಲಿನ ನೊರೆಯಂತಹ ತೊಡೆಗಳನ್ನು ಕೈಯಿಂದ ಪೂರ್ತಿಯಾಗಿ ಉಜ್ಜುತ್ತಾನೆ. ಯಾವ ಮಟ್ಟಿಗೆ ಉಜ್ಜುತ್ತಾನೆ ಅಂದರೆ ಅವಳ ತೊಡೆಗಳು ಬೆಳ್ಳಗೆ ಇರೋದು ಕೆಂಪಗೆ ಆಗೋ ತನಕ ಉಜ್ಜುತ್ತಾನೆ. ನಂತರ ಅವಳ ಸೊಂಟವನ್ನು ಅಮುಕಿ ಒಂದು ಮುತ್ತನ್ನು ಕೊಟ್ಟು ನಾಲಿಗೆಯಿಂದ ಹೊಕ್ಕಳನ್ನು ನೆಕ್ಕಿ ಒದ್ದೆ ಮಾಡುತ್ತಾನೆ. ಅದಾದ ನಂತರ ಅವನು ಸೊಂಟವನ್ನು ಅಮುಕಿ ಹೊಟ್ಟೆಗೆ ಮುತ್ತು ಕೊಟ್ಟು ಅವಳ ಕುಂಬಳಕಾಯಿಯಂತಹ 2 ಮೊಲೆಯನ್ನು ಇಚ್ಚುಕುತ್ತಾನೆ. ಆದರೆ 2 ಕೈಗಳಿಂದ ಇಚ್ಚುಕಿದ್ರೂ ಅದು ಆ ಮೊಲೆಗಳು ಹಿಡಿಸುತ್ತಿರಲಿಲ್ಲ. ಅದಕ್ಕೆ ಅವನು ಒಂದೇ ಸಲಕ್ಕೆ ಬಾಯಿ ಹಾಕಿ ತೊಟ್ಟುಗಳನ್ನು ಎಂಜಲಿನಿಂದ ಒದ್ದೆ ಮಾಡಿ ಜೊಲ್ಲು ಸುರಿಸಿ ಅದನ್ನು ಚೆನ್ನಾಗಿ ಮಸಾಜ್ ಮಾಡಿ
ಪೂರ್ತಿಯಾಗಿ ಬಾಯಿ ಹಾಕುತ್ತಾನೆ. ಅವಳ ಮೊಲೆಗಳು ಅರ್ಧದಷ್ಟು ಅವನ ಬಾಯಿಯೊಳಗೆ ಹೋಗುತ್ತದೆ. ಇನ್ನು ಮಿಕ್ಕಿದಷ್ಟನ್ನು ನಾಲಿಗೆಯಿಂದ ನೆಕ್ಕುತ್ತಾನೆ. ನಂತರ ಅವಳನ್ನು ಹಿಂದಕ್ಕೆ ತಿರುಗಿಸಿಕೊಂಡು ತಿಕದ ಮಧ್ಯಭಾಗಕ್ಕೆ ಬಾಯಿ ಹಾಕಿ ಚೀಪುತ್ತಿರುತ್ತಾನೆ. ಅದಕ್ಕೆ ಪವಿತ್ರ, ರೀ ಏನ್ರಿ ಇದು ಅಸಹ್ಯ ಅನ್ನುತ್ತಾಳೆ. ಅದಕ್ಕೆ ಅವನು, ಲೇ ಪವಿ, ಇಲ್ಲೇ ಕಣೆ ಇರೋದು ಸ್ವರ್ಗ, ನಿನ್ನ ಮಾವಿನ ಹಣ್ಣನ್ನು ನೆಕ್ಕೋಕ್ಕೂ ಪುಣ್ಯ ಮಾಡಿರಬೇಕು ಅಂತ ಹೇಳಿ ನೆಕ್ಕಿ ಬಾಳೆಹಣ್ಣನ್ನು ಇಕ್ಕಿ ತೆಂಗುತ್ತಾನೆ. ಸ್ವಲ್ಪ ಹೊತ್ತಲ್ಲೇ ತುಪ್ಪ ಹೊರಗೆ ಬಂದು ಬಿಡುತ್ತೆ. ನಂತರ ಅವಳ ಬೆನ್ನನ್ನು ಮಸಾಲೆ ದೋಸೆ ಥರ ಉಜ್ಜುತ್ತಾನೆ. ಅವನ ಉಜ್ಜಾಟಕ್ಕೆ ಎದ್ದು ನಿಂತು, ನನ್ನನ್ನು ಎತ್ತಿಕೊಂಡು ಮಾಡು ಪ್ಲೀಸ್ ಅಂತ ಅನ್ನುತ್ತಾಳೆ. ಅದಕ್ಕೆ ಅವನು, ನಿನ್ನನ್ನು ಹೆಂಗೆ ಎತ್ತಿಕೊಂಡು ಮಾಡಲಿ, ನನಗೆ ನಿನ್ನ ತಿಕ ಸಹ ಎತ್ತೋಕೆ ಆಗಲ್ಲ, ಅಷ್ಟು ದಪ್ಪ ಇದೆಯಾ ಅಂತ ಅನ್ನುತ್ತಾನೆ. ಅದಕ್ಕೆ ಪವಿತ್ರ, ಇಲ್ಲ ನರೇಶ್, ನೀವು ನನ್ನನ್ನು ಎತ್ತಿಕೊಂಡು ಮಾಡಲೇಬೇಕು ಅಂತ ಬಲವಂತ ಮಾಡುತ್ತಾಳೆ. ಅದಕ್ಕೆ ನರೇಶ್ ಕಷ್ಟಪಟ್ಟು ಎತ್ತಿಕೊಂಡು ಮಾಡುತ್ತಾನೆ. ಮಾಡುತ್ತಿರಬೇಕಾದ್ರೆ ಅವಳ ಕುಂಬಳಕಾಯಿ ಮಾವಿನ ಹಣ್ಣಿನಂತೆ ಜೋತು ಬೀಳುತ್ತಿರುತ್ತವೆ. ಅವುಗಳನ್ನು ಚೀಪಿಕೊಂಡೇ ನರೇಶ ಮಾಡುತ್ತಾನೆ. ಕೊನೆಗೆ ಪವಿತ್ರ ಎಲ್ಲ ಮಾಡಿಸಿಕೊಂಡು ಒಂದು ಮಾತು ಕೊಡುತ್ತಾಳೆ. ಅದೇನೆಂದರೆ, ನರೇಶ್, ಇನ್ನು ಮುಂದೆ ನಾನು ನನ್ನ ಗಂಡನನ್ನು ಬಿಟ್ಟು ನಿನ್ನ ಜೊತೆಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅವನ ಜೊತೆಲೇ ಇರ್ತಾಳೆ ಸ್ನೇಹಿತರೆ.